ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಇವತ್ತು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತೀನಿ, ಬನ್ನಿ. ಈಗ ಫಸ್ಟು ಕುಕ್ಕರ್ಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇನಕ್ಕೆ ಅಂತಂದರೆ ಮಟನ್ ಬೇಯಿಸ್ಕೊಳ್ಳೋದಕ್ಕೆ. ಫಸ್ಟು ಮಟನ್ನ ಇಲ್ಲಿ ಬೇಯಿಸ್ಕೊಬೇಕು. ಇಲ್ಲಿ ನಾನು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಮಟನನ್ನು ಚೆನ್ನಾಗಿ ಈರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಎಣ್ಣೆ ಬಿಟ್ಕೊಂಡು ಮತ್ತು ನೀರೆಲ್ಲ ಕಂಪ್ಲೀಟಾಗಿ ಹೋಗೋ ತನಕ ವೆಯ್ಟ್ ಮಾಡಿ. ಇದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸಿ. ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ. ನಾನಿಲ್ಲಿ 1.25 ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ ಹಾಕ್ಕೊಂಡು ನಾನಿಲ್ಲಿ ಒಂದು 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಮಟನ್ ಹೇಗಿದೆ ಅದ್ರ ಮೇಲೆ ನೀವು ಅಷ್ಟು ಕೂಗಿಸ್ಕೊಳ್ಳಿ. 3, 4, 5 ನೋಡ್ಕೊಂಡು ಕೂಗಿಸ್ಕೊಳ್ಳಿ. ಈಗ ಮಸಾಲೆಗೆ ಏನೇನು ಬೇಕೋ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ಕೊತ್ತಂಬರಿ, ಎಷ್ಟು ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಸೊಪ್ಪು, 7-8 ಹಸಿಮೆಣಸಿನ್ಕಾಯಿ, ಒಂಚೂರು ಶುಂಠಿ, ಒಂದು ಹೋಲ್ ಬೆಳ್ಳುಳ್ಳಿ ಮತ್ತು ಒಂಚೂರೇ ಚೂರು ಚಕ್ಕೆ ಲವಂಗ. ಇಲ್ಲಿ ನಾನು ಬೇರೆ ಯಾವುದೇ ಥರದ್ದು ಮಸಾಲೆ ಆ್ಯಡ್ ಮಾಡದೇ ಇರೋದ್ರಿಂದ ನೀವು ಇನ್ನೂ ಬೇಕು ಅಂತಂದರೆ ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಖಾರ ಇರೋವಂಥ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಾನು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕ ನೀವು ತೊಗೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಕುಕ್ಕರಲ್ಲಿ 2-3 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಈಗ ಮಸಾಲೆ ಐಟಮ್ಸ್ ಏನಿದೆ ಇಷ್ಟೇ. ನಾನು ಜಾಸ್ತಿ ಮಸಾಲೆ ಆ್ಯಡ್ ಮಾಡಲ್ಲ. ಮಸಾಲ ಇತ್ತು ಅಂದರೆ ತಿನ್ನೋಕ್ಕೆ ಅನ್ಸೋದಿಲ್ಲ. ಇಷ್ಟೇ ಸ್ವಲ್ಪನೇ ಇದೆಲ್ಲ ಮಸಾಲೆ ಐಟಮ್ ಏನಿದೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಸ್ಪೈಸಿ ಐಟಮ್ಸ್. ಈ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ಳಿ. ದಪ್ಪ ಈರುಳ್ಳಿ ತೊಗೊಳ್ಳಿ. 1-2 ಹಾಕ್ಕೊಂಡ್ರೂ ಪರವಾಗಿಲ್ಲ. ಈರುಳ್ಳಿ ಎಷ್ಟು ಹಾಕ್ಕೋತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಬೇಯಿಸಿರೋ ಮಟನನ್ನು ಬಸ್ದು ತೊಗೊಂಡಿದ್ದೀನಿ. ನೀರನ್ನ ತೊಗೊಂಡಿಲ್ಲ. ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಫುಲ್ಲು ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಯಾಕೆ ಅಂದರೆ ಮಟನ್ಗೂ ಆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನಾನೇನು ತೋರಿಸ್ದೆ ಅಲ್ಲ ಮಸಾಲೆ ಇದೆಯಲ್ಲ ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಮಟನ್ಗೆ ಆ್ಯಡ್ ಮಾಡಬೇಕು. ಈಗ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ. ಆ ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು. ಸೊ ಎಣ್ಣೆ ಬಿಟ್ಕೋಬೇಕು. ಅದು ಏನಿದೆ ಆ ಕೊಬ್ಬಿನ ಅಂಶ, ಆ ಕೊಬ್ಬಿನಲ್ಲಿರುವಂಥ ಎಣ್ಣೆ ಎಲ್ಲನೂ ಬಿಟ್ಕೊಂಡ್ಮೇಲೆ ಒಂಚೂರು ನೀರು ಹಾಕ್ಕೊಂಡು ಮತ್ತೆ ಬಿಟ್ಬಿಡಿ. ಅದು ಗ್ರೇವಿ ಥರ ಆಗಬೇಕು. ಆ ಗ್ರೇವಿ ಥರ ಆದಮೇಲೆ ನೀವು ಮಟನ್ ಬೇಯಿಸ್ಕೊಂಡಿದ್ದೀರಲ್ವ, ಆ ಮಟನ್ ಬೇಯಿಸ್ಕೊಂಡಿರೋಂಥ ನೀರನ್ನ ಇವಾಗ ಹಾಕ್ಕೊಬೇಕು. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದು ಇಷ್ಟ ಆಗಿದೆ ಬೆಂದಮೇಲೆ. ಅದಕ್ಕೆ ಇವಾಗ ನಿಮ್ಗೇನಾದರೂ ಸಾಲ್ಟ್ ಬೇಕನ್ಸುತ್ತೆ ಅಂತಂದರೆ ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಏನಾದರೂ ನಿಮಗೆ ಖಾರ ಕಮ್ಮಿ ಅನಿಸ್ತಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಲಿಟಲ್ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಮೆಣಸಿನ್ಕಾಯಿನೇ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ. ಈಗ ನಾನು ಇಲ್ಲಿ ಅಕ್ಕಿನ ತೊಳೆದು 2 ಗ್ಲಾಸ್ ಅಕ್ಕಿನ ನೆನೆಸಿದ್ದೀನಿ. 5-10 ನಿಮಿಷ ನೆನೆಸಿಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು 2 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಅಷ್ಟೇ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ಮಟನ್ ಬೇಯಿಸಿರೋ ನೀರು ಹಾಕ್ಕೊಂಡಿದ್ದೀವಿ. ಸೊ ಜಾಸ್ತಿ ನೀರು ಹಾಕೋದು ಬೇಡ. ಸೊ ಅದು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ವಿಷಲ್ನ ಹೊಡಿಸಿ ನೋಡಿ. ಇಷ್ಟೇ. ಈಗ ರೆಡಿ. ಎಷ್ಟು ಉದ್ರುದ್ರಾಗಿದೆ ಅಂದರೆ ಒಂದು ಸ್ವಲ್ಪನೂ ಕಂಟಿಡ್ದಿಲ್ಲ. ಈಗ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.